ನಿರ್ಣಾಯಕ ಸಮುದಾಯಗಳು ಅಂತ ಕರೆಸಿಕೊಳ್ತಾ ಇದ್ದ ಒಕ್ಕಲಿಗ ಮತ್ತು ಲಿಂಗಾಯತ ಇವೆರಡೂ ಸಮುದಾಯಗಳು ಪ್ರಮುಖವಾಗಿ ಈ ಜಾತಿ ಜನಗಣತಿ ಸರಿನೇ ಇಲ್ಲ ಅಂತ ಹೇಳ್ತಾ ಇರೋದಕ್ಕೆ ಏನು ಕಾರಣ, ಏನು ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿದೆ ನಾವು. ಹಾಗೆ ಗ್ಯಾರಂಟಿ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇವತ್ತು ಇದನ್ನೇ ನೋಡ್ತಾ ಹೋಗೋಣ. ಜಾತಿ ಜನಗಣತಿ ಕಾಸ್ಟ್ ಕನ್ಫ್ಯೂಷನ್ ಯಾಕೆ ಆಗ್ತಾ ಇದೆ, ಸಮುದಾಯದ ನಾಯಕರುಗಳು ಇದರ ಪರವಾಗಿ ನಿಂತ್ಕೊಳ್ತಾರ ಅಥವಾ ಬೇಡವೇ ಬೇಡ ಅಂತ ಅವ್ರು ಅಂತಾರ, ಎಲ್ಲವನ್ನ ನೋಡ್ತಾ ಹೋಗೋಣ. ಗಣತಿಯಲ್ಲಿ ಮಿಸ್ ಆಗಿರುವ 40 ಲಕ್ಷ ಜನರ ಜಾತಿ ಯಾವುದು ಕನ್ಫ್ಯೂಷನ್ ಅಲ್ಲಿದೆ. ಅವರು ನಮ್ಮವರು ಅವ್ರು ನಮ್ಮವರು ಅಂತ ಎಲ್ಲರೂ ಕೂಡ ಅವ್ರ ಕಡೆಗೆ ಎಳ್ಕೊಳಕ್ ನೋಡ್ತಾ ಇದ್ದಾರೆ. ಹಾಗಾದ್ರೆ ಅವರು ಯಾರು ಪರವಾದವರು? ಹಲವು ಗೊಂದಲಗಳಿಗೆ ಕಾರಣವಾಗಿದೆ ಜಾತಿ ಗಣತಿ. 2015 ಏಪ್ರಿಲ್ 10ರಿಂದ ಮೇ 30ರವರೆಗೂ ಕೂಡ ಈ ಗಣತಿ ಸುದೀರ್ಘವಾಗಿ ನಡೆಯುತ್ತೆ. ರಾಜ್ಯದಲ್ಲಿ 50 ದಿನಗಳ ಕಾಲ ನಡೆದಿದ್ದಂತಹ ಜಾತಿ ಗಣತಿ ಇದು. ಇವಳೆ ಒಟ್ಟು 5,14,492 ಜನ. ಓಕೆ, ಹತ್ತತ್ರ 16 ಲಕ್ಷ ಜನ ಅಂತ ಕಳೋಣ. ಅಷ್ಟು ನಂಬರ್ ಸಿಕ್ಕಿದೆ. ಸರ್ವೆ ನಡೆದಿದ್ದು 2015ರಲ್ಲಿ. ಇದೀಗ ಜನಸಂಖ್ಯೆ ಜಾಸ್ತಿ ಆಗಿದೆ. ಸರ್ವೆಯಲ್ಲಿ ಭಾಗಿಯಾಗದೆ ಸುಮಾರು 37 ಲಕ್ಷ ಜನ ಉಳಿದಿದ್ದಾರೆ. ಇನ್ನೂ ಕೆಲವರು ನಾನು ಯಾವ ಜಾತಿಗೆ ಸೇರಿದವನು ಅಂತ ಹೇಳ್ಕೊಂಡೇ ಇಲ್ಲ, ಅಥವಾ ಸ್ಯಾಂಪಲ್ ಸರಿಯಾಗಿ ಕಲೆಕ್ಟ್ ಆಗಿಲ್ವಾ, ಎರಡೂ ಕೂಡ ಚರ್ಚೆ ಮಾಡಬೇಕಾಗಿದೆ. ಹಾಗಾದ್ರೆ ಆ 40 ಲಕ್ಷ ಜನ ಯಾವ ಜಾತಿಗೆ ಸೇರಿದಂಥವರು? ಒಕ್ಕಲಿಗರು ಅವರು ನಮ್ಮವರು ಅಂತಿದ್ದಾರೆ, ಲಿಂಗಾಯತರು ಇಲ್ಲ ಅವ್ರು ನಮ್ಮವರು ಅಂತಿದ್ದಾರೆ, ಉಳಿದಂತೆ ಬೇರೆ ಸಮುದಾಯದವರು ಕೂಡ ಇಲ್ಲ ಅವರು ನಮ್ಮವರು ಅಂತಿದ್ದಾರೆ. ಹಾಗಾದ್ರೆ ಅವ್ರು ಯಾರ ಪರವಾದವರು, ಯಾವ ಜಾತಿಗೆ ಸಂಬಂಧಪಟ್ಟಂಥವರು? ಯಾಕೆ ನಂಬರ್ಸ್ ಸರಿಯಾಗಿ ಕ್ಯಾಲ್ಕುಲೇಷನ್ ಆಗ್ತಾ ಇಲ್ಲ, ಲೆಕ್ಕಾಚಾರ ಸಿಗ್ತಿಲ್ಲ, ಎಲ್ಲಿ ಉಲ್ಟಾ ಹೊಡಿತಾ ಇದೆ, ಎಲ್ಲಿ ಪ್ರಾಬ್ಲಮ್ ಆಗಿದೆ? ದಲಿತ ಸಮುದಾಯ, ಅದರಲ್ಲೂ ಮತ್ತು ಅಲ್ಪಸಂಖ್ಯಾತರಲ್ಲಿ ಸೇರುವಂತಹ ಮುಸ್ಲಿಂ ಸಮುದಾಯ ಬಹುಪರಾಕ್ ಅಂತಿದ್ದಾವೆ. ಸರಿಯಾಗಿ ನಂಬರ್ ಕೊಟ್ಟಿದ್ದಾರೆ, ಇಷ್ಟೇ ನಾವು ನಮ್ಮ ಸಂಖ್ಯೆ ಇರುವಂಥದ್ದು ಅಂತಿದ್ದಾರೆ. ಉಳಿದಂತೆ ರಾಜ್ಯದಲ್ಲಿ ಪ್ರಬಲ ಸಮುದಾಯ ಅಂತ ಇಲ್ಲಿ ತನಕ ಕರೆಸ್ಕೊಳ್ತಾ ಇದ್ದ ಒಕ್ಕಲಿಗ ಮತ್ತು ಲಿಂಗಾಯತ ಆಟೋಮೆಟಿಕ್ ಆಗಿ ಡೌನ್ ಆಗಿದ್ದಾರೆ. 1-2ರಲ್ಲಿ ಇದ್ದಂಥವ್ರು 4-5ಕ್ಕೆ ಹೋಗ್ಬಿಟ್ಟಿದ್ದಾರೆ. ನಂಬರ್ಸ್ ಅಷ್ಟೊಂದು ಕಡಿಮೆ ಆಯ್ತಾ? ಉಳಿದಂಥವ್ರ ನಂಬರ್ಸ್ ಅಷ್ಟೊಂದು ರಾಕೆಟ್ ಸ್ಪೀಡಲ್ಲಿ ಏರಿಕೆ ಆಗೋದಕ್ಕೆ ಒಂದು ಕಾರಣ ಏನು? ಇನ್ನೊಂದು ಪ್ರಶ್ನೆ ಬಹಳ ಪ್ರಮುಖವಾಗಿ ಕಾಡ್ತಾ ಇರುವಂಥದ್ದು ಮತ್ತು ಕೇಳ್ತಾ ಇರೋದು, ಎಲ್ಲ ಹಿಂದೂ ಧರ್ಮವನ್ನ ಒಡೆದು ಇಷ್ಟು ಸಮುದಾಯ ಅಂತ ಮಾಡಿದ್ದೀರಿ. ಅದರಲ್ಲೂ ಕೂಡ ಲಿಂಗಾಯತರು ಅಂತ ತಗೊಂಡ್ರೆ ಜಂಗಮವ್ರಿಯವರು ಅಥವಾ ನೊಣಬ್ರಿಯವರು, ಸಾದ್ರಿಯವರು ಅಂತ ಸ್ಪ್ಲಿಟ್ ಮಾಡಿದಿರಿ. ಒಂದು ಸಮುದಾಯದಲ್ಲಿ 6-7 ಥರದ ಸಮುದಾಯ ಒಂದು ಸ್ಪ್ಲಿಟ್ ಮಾಡಿದಿರಿ. ಒಕ್ಕಲಿಗ ಅಂತ ತಗೊಂಡಾಗ್ಲೂ ಕೂಡ ಹಾಗೆ ಕೆಂಚಟಿಗ ಮತ್ತೊಂದು ಮಗದೊಂದು ಅಂತ ಮಾಡಿದಿರಿ. ಬಟ್ ಮುಸ್ಲಿಂ ಅನ್ನುವಂತಹ ಒಂದು ಧರ್ಮವನ್ನ ಪೂರ್ತಿ ಜೇನಿನ ಗೂಡಿನ ರೀತಿಯಲ್ಲೇ ಬಿಟ್ಟಿದ್ದೀರಲ್ಲ, ಯಾಕೆ ಪ್ರಶ್ನೆ ಸಹಜವಾಗೇ ಕಾಡುತ್ತೆ. ಹೀಗಿರುವಾಗ ಯಾರಿಗೇನು ಸಮಸ್ಯೆ ಆಗ್ತಾ ಇದೆ, ಸರಿ ಆಗ್ಬೇಕಾಗಿರೋದು ಎಲ್ಲಿ, ಮತ್ತು ಯಥಾವತ್ತಾಗಿ ಅಂಶಗಳನ್ನು ಅನುಷ್ಠಾನಕ್ಕೆ ತಂದೇ ಬಿಡ್ತಾರಾ, ಅಥವಾ ಇದೆಲ್ಲವೂ ಕೂಡ ಪೊಲಿಟಿಕಲ್ ಡೈನಾಮಿಕ್ಸ್ ಚೇಂಜ್ ಮಾಡೋಕೆ ಒಂದು ತಂತ್ರವ? ಹಿಂಗಿದೆ ನಂಬರ್ಸ್ ಅಂತ ಹೇಳಿ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕೊಂಡು ಟಿಕೆಟ್ ಅನ್ನು ತಗೊಳ್ಳೋದಕ್ಕೆ ಜನಪ್ರತಿನಿಧಿಗಳು ಮಾಡ್ತಾ ಇರುವಂತಹ ಮಾಸ್ಟರ್ ಮೈಂಡ್, ಇವೆಲ್ಲವೂ ಕೂಡ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬಟ್ ಕನ್ಫ್ಯೂಷನ್ ಝೋನಲ್ಲಿ ಇರೋದು ಯಾರು ಗೊತ್ತಾ? ಆ್ಯಕ್ಚುಲ್ ಆಗಿ ನಾವುಗಳು, ನಮ್ಮ ಜಾತಿಯವ್ರು ಎಷ್ಟು ಜನ ಇದ್ದಾರಪ್ಪ ಅಂತ ಗೊಂದಲದಲ್ಲೇ ಇದ್ದೀವಿ. ಒಂದೊಂದು ಮಾಧ್ಯಮದಲ್ಲಿ ಒಂದೊಂದು ನಂಬರ್ಸ್ ಹೋಗ್ತಾ ಇದೆ, ಪೇಪರ್ಗಳಲ್ಲಿ ಒಂದೊಂದು ನಂಬರ್ಸ್ ಹೋಗ್ತಾ ಇದೆ, ಸಮುದಾಯದ ನಾಯಕರುಗಳು ಒಂದೊಂದು ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ಜಾಯ್ನ್ ಆಗ್ತಾರೆ. ಸದ್ಯಕ್ಕೆ ನನ್ನ ಜೊತೆ ಕೋನಪ್ಪ ರೆಡ್ಡಿ, ರಾಜ್ಯ ಒಕ್ಕಲಿಗ ಸಂಘದ ಕಾರ್ಯದರ್ಶಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇಷ್ಟೊತ್ತು ನಾನು ಹೇಳಿದ್ರೆ ನಿಮಗೆ ಏನು ಅನ್ನಿಸ್ತು ಸರ್? ಸತ್ಯ ಅನ್ನಿಸ್ತು. ಮೊದಲನೇದಾಗಿ ಈ ಸರ್ವೆ ಬಗ್ಗೆ ನಿಮ್ಮ ಅಭಿಪ್ರಾಯ, ಒಪ್ಕೋತೀರಾ ಸರ್ವೆನಾ? ಈ ಸರ್ವೆನ ಸರ್ವತಾ ನಾವು ಒಪ್ಪಲಿಕ್ಕೆ ಸಿದ್ಧರಿಲ್ಲ. ಯಾಕೆ ಅಂತಂದರೆ ಅಲ್ಲಿ ನಮ್ಮ ಪತ್ರಿಕೆಗಳಲ್ಲಿ ಬಂದ ಒಂದು ವಿಷಯ ನೋಡಿದೆ ನಾನು. 3859 ಮರ್ಸು ಒಕ್ಕಲಿಗರು ಅಂತ ಹೇಳಿದ್ದಾರೆ. ಆ ಕಾಂತರಾಜುರವ್ರನ್ನೇ ಕರೆಸಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಒಂದು ಹೋಬಳಿಯಲ್ಲಿ 3000ಕ್ಕಿಂತ ಹೆಚ್ಚಿಗೆ ಜನ ನಾವು ತೋರಿಸ್ತೀವಿ. ಇನ್ನು ಉಳಿಕೆ ಬಿಟ್ಬಿಡಿ. ಅಂದರೆ ಮಾಹಿತಿ ಸಂಗ್ರಹಿಸೋರು ಮನೆಗೂ ಹೋಗುವುದಿರಲಿ, ಊರಿಗೂ ಹೋಗಲಿಲ್ಲ, ಎಲ್ಲೋ ಹೋಬಳಿ ಕೇಂದ್ರಗಳಲ್ಲೋ ತಾಲ್ಲೂಕು ಕೇಂದ್ರಗಳಲ್ಲೋ ಕೂತ್ಕೊಂಡು ತಯಾರು ಮಾಡಿರ್ತಕ್ಕಂಥ ವರದಿ ಇದು. ಸರ್ಕಾರದ ಉದ್ದೇಶಗಳು ಏನೇ ಇರಲಿ, ರಾಜಕಾರಣದಲ್ಲಿ ತಮ್ಮ ಚೇರುಗಳು ಅಲುಗಾಡೋಕ್ಕೆ ಸ್ಟಾರ್ಟ್ ಆದಾಗ ಜನರ ಗಮನ ಬೇರೆ ಕಡೆ ಸೆಳೆಯೋ ಸಲುವಾಗಿ ಇಂಥವನ್ನೆಲ್ಲ ಬಿಡ್ತಾ ಇರ್ತಾರೆ. ಅದು ಸಹಜ. ಈ ಪಕ್ಷ ಆ ಪಕ್ಷ ಅನ್ನಂಗೆಲ್ಲ ಎಲ್ಲ ಪಕ್ಷಗಳು ಮಾಡ್ತಕ್ಕಂಥ ಕೆಲಸ ಅದು. ಆದರೆ ಜನರ ಮಧ್ಯೆ ಈಗ ಏನಾಗಿದೆ, ನಾನು ಒಕ್ಕಲಿಗನಾಗಿ ನಾವ್ಯಾವ ಇವನ್ನು ಗಮನಿಸೋಕ್ಕೆ ಹೋಗಿಲ್ಲ. ಮರ್ಸು ಒಕ್ಕಲಿಗ, ಮುಸ್ಕು ಒಕ್ಕಲಿಗ, ಕೊಡತಿ ಒಕ್ಕಲಿಗ, ಕುಂಚಿಟಿಕ ಒಕ್ಕಲಿಗ,
ದಾಸ ಒಕ್ಕಲಿಗ ಹೀಗೆಲ್ಲ ಒಕ್ಕಲಿಗ ಅಷ್ಟೇ. ಅದನ್ನು ಬಿಟ್ಟು ಇಷ್ಟೆಲ್ಲ ವಿಭಜನೆ ಮಾಡಿಕೊಂಡು ಕ್ರೋಢೀಕೃತವಾಗಬೇಕೇ ಹೊರತು ಹೋಗ್ತಾ ಹೋಗ್ತಾ ವಿಭಜನೆ ಆಗಬಾರ್ದು. ಒಂದು ಈಗ ಇವರು ಹೇಗೆ ಕೊಟ್ಟಿದ್ದಾರಲ್ಲ ವರದಿಗಳು, ಒಂದೊಂದು ತಮಗೆ ಬೇಕಾದ ಜಾತಿಗಳನ್ನು ಸಂತೈಸಲು ತಯಾರು ಮಾಡಿರ್ತಕ್ಕಂಥ ವರದಿಯೇ ಹೊರತು ಇದು ವೈಜ್ಞಾನಿಕವಾಗಿಲ್ಲ, ನೈಜತೆಯಿಂದ ಕೂಡಿಲ್ಲ. ಈಗ ಇವರೆಲ್ಲ ಏನು ಈ ವರದಿ ತಯಾರು ಮಾಡಿದ್ದೇವೆ ಅಂತ ಹೇಳ್ತಾರಲ್ಲ, ಇವರು 18 ವರ್ಷ ಮೀರಿದವ್ರಿಗೆ ಪ್ರತಿಯೊಬ್ಬರಿಗೂ 99% ವೋಟರ್ ಐ ಡಿನೂ ಇದೆ, 99% ಆಧಾರ್ ಕಾರ್ಡು ಇದೆ. ಆಧಾರ್ಗೆ ಲಿಂಕ್ ಕೊಡಿ. ರಿಪಿಟೇಷನ್ ಆಗಿದೆಯಾ, ಮಿಸ್ ಆಗಿದೆಯಾ, ಬೂತ್ ವೈಸ್ ವೋಟರ್ ಲಿಸ್ಟ್ ಇದೆ. ಆ ವೋಟರ್ ಲಿಸ್ಟ್ಗೆ ನೀವು ಕನೆಕ್ಟ್ ಮಾಡ್ಕೊಂಡಾಗ ಆಧಾರ್ ಲಿಂಕ್ ಮಾಡಿದಾಗ ಗೊತ್ತಾಗ್ತದೆ, ಇಲ್ಲ ವೋಟರ್ ಐ ಡಿಗೆ ಲಿಂಕ್ ಮಾಡಿದಾಗ ನಂಬರ್ಸ್ ಎಷ್ಟಿದೆ ಅಂತ. ನೀವು ಅದನ್ನು ಮಾಡಲ್ಲ. ಈ ವೋಟರ್ ಲಿಸ್ಟ್ ಪಬ್ಲಿಷ್ ಮಾಡ್ತಾರಲ್ಲ ಎಲ್ಲ ತಾಲೂಕು ಆಫೀಸ್ ಮುಂದೆ, ಆ ರೀತಿ ಇದನ್ನು ಪಬ್ಲಿಷ್ ಮಾಡಿ ಯಾರ್ಯಾರು ಯಾವ್ಯಾವ ಜಾತಿ ಇದ್ದಾರೆ, ಯಾರು ಬಿಟ್ಟೋಗಿದ್ದಾರೆ, ಯಾರು ಡಬಲ್ ಎಂಟ್ರಿ ಇದೆ ಅದನ್ನು ತೆಗೆಯೋಣ. ಆವಾಗ ನಿಜವಾದಂಥ ಒಂದು ಸಂಖ್ಯಾಬಲ ಗೊತ್ತಾಗ್ತದೆ. ಈಗ ಇವನ್ನ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಆಧಾರದ ಮೇಲೆ ಆಗಾಗ್ಗೆ ಇವನ್ನು ವರದಿಗಳನ್ನು ಮಾಡ್ತಾರೆ. ಹಿಂದುಳಿದವರಿಗೆ ಒತ್ತು ಕೊಡುವ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸಗಳಿವು. ಆದರೆ ಸರ್ಕಾರ ಅದು ಮಾಡಲಿಲ್ಲ. ಸರ್ಕಾರನ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದ್ರು ಕೂಡ ಮನೆಗೂ ಹೋಗಲಿಲ್ಲ, ಗ್ರಾಮಗಳಿಗೂ ಹೋಗಲಿಲ್ಲ, ಬೂತ್ಗೆ ಹೋಗಲಿಲ್ಲ, ಪಂಚಾಯತ್ಗೆ ಹೋಗಲಿಲ್ಲ. ಎಲ್ಲೋ ಒಂದು ತಾಲೂಕು ಕೇಂದ್ರದಲ್ಲಿ ತಮಗೆ ಬೇಕಾದಾಗ ಕೂತ್ಕೊಂಡು ತಯಾರು ಮಾಡಿರ್ತಕ್ಕಂಥ ವರದಿ ಇದು ನೈಜತೆಯಿಂದ ಕೂಡಿಲ್ಲ. ಇವತ್ತು ಒಕ್ಕಲಿಗ ಜನಾಂಗ ಸಂಪೂರ್ಣವಾಗಿ ವ್ಯವಸಾಯದ ಮೇಲೆ ಆಧಾರಪಟ್ಟಿದೆ. ವ್ಯವಸಾಯ ಮಾಡ್ತಕ್ಕಂಥವರ ಯಾವುದೇ ಜಾತಿ ಜನಾಂಗ ಇರಲಿ, ಅವರ ಪರಿಸ್ಥಿತಿ ಹೇಗಿದೆ ಅಂದರೆ ಆರ್ಥಿಕವಾಗಿ ನೀನು ಸಾಯ, ನಿಮ್ಮ ಅಪ್ಪ ಸಾಯ, ನಿಮ್ಮ ಅಮ್ಮ ಸಾಯ, ನಿಮ್ಮ ಮನೆ ಮಂದಿ ಸಾಯ ಅಂತ ಈ ರೀತಿ ಆಗಿದೆ. ಯಾರು ವ್ಯವಸಾಯ ನಂಬಿಕೊಂಡಿರ್ತಕ್ಕಂಥವ್ರು, ಬಹುಪಾಲು ಒಕ್ಕಲಿಗರೆಲ್ಲ ವ್ಯವಸಾಯವನ್ನೇ ನಂಬಿಕೊಂಡು ಜೀವನ ಮಾಡ್ತಕ್ಕಂಥ ಜನಾಂಗ. ಆ ಜನಾಂಗವನ್ನು ಈ ರೀತಿ ಇವತ್ತು ತುಳಿಯೋಕ್ಕೆ ಒಂದು ಪ್ರಾರಂಭ ಮಾಡಿದೆ ರಾಜಕೀಯ ಪಕ್ಷಗಳು. ನಿಮಗೆ ಈ ನಂಬರ್ಸನ್ನ ಕಡಿಮೆ ತೋರಿಸೋದ್ರಿಂದ ಅವ್ರ ರಾಜಕೀಯ ಲಾಭ ಅಥವಾ ನಷ್ಟ ಏನು ಲೆಕ್ಕಾಚಾರ ಹಾಕೊಳ್ತಿದ್ದಾರೆ? ಈಗ ತಾವು ನೋಡ್ತಾ ಇದ್ದೀರಿ, ಈ ಲೆಕ್ಕಾಚಾರದ ಮೇಲೆ ಏನು ಮೀಸಲಾತಿ ಇಡ್ತಾರೆ. ಅದು ಸರ್ಕಾರಿ ಉದ್ಯೋಗಕ್ಕಿರಲಿ, ರಾಜಕೀಯ ಮೀಸಲಾತಿ ಇರಲಿ, ಒಂದು ಹಾಸ್ಟೆಲಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋಕ್ಕಿರಲಿ, ಪ್ರತಿಯೊಂದಕ್ಕೂ ಕೂಡ ಶೈಕ್ಷಣಿಕವಾಗಿ, ಉದ್ಯೋಗೀಕರಣಕ್ಕಾಗಿ, ರಾಜಕೀಯಕ್ಕೆ ಎಲ್ಲದಕ್ಕೂ ಈ ಮೀಸಲಾತಿಯನ್ನು ಬಳಸ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಒಕ್ಕಲಿಗರನ್ನ ತುಳಿತಕ್ಕಂಥ ಒಂದು ಕಾರ್ಯ ನಡೀತಾ ಇದೆಯಾ ಅನ್ನುವಂಥದ್ದು ನಮಗೆ ಎಲ್ರಿಗೂ ಸಮುದಾಯಕ್ಕೆ ಅನುಮಾನ ಬರ್ತದೆ. ಈಗ ಈ ರಿಪೋರ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಸೊ ಈಗ ನಂಬರ್ಸ್ ಕೊಟ್ಟಿದ್ದಾರೆ, ಮುಂದಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಈಗ ನಾವು ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ನಾವೊಂದು ಸಭೆ ಕರೆದಿದ್ದೀವಿ. ರಾಜ್ಯ ಒಕ್ಕಲಿಗರ ಸಂಘದ 35 ಜನ ನಿರ್ದೇಶಕರು, ವಿವಿಧ ಸಂಘಟನೆಗಳ ಮುಖಂಡರುಗಳು ಎಲ್ಲ ಸೇರಿ ಚರ್ಚೆ ಮಾಡಿ ಮಠಾಧೀಶರನ್ನ ಭೇಟಿಯಾಗಿ ನಮ್ಮ ಸಮುದಾಯದ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳನ್ನು ಸೇರಿಸ್ಕೊಂಡು ಸಮುದಾಯವನ್ನು ಉಳಿಸೋಣ, ಸಮುದಾಯವನ್ನು ಬೆಳೆಸಲಿಕ್ಕೆ, ಸಮುದಾಯಕ್ಕೆ ಅನ್ಯಾಯವಾಗದಿರ ಇರೋದನ್ನು ರೀತಿ ನಡ್ಕೊಳ್ಳಿಕ್ಕೆ ಏನೆಲ್ಲ ರೂಪುರೇಷೆಗಳನ್ನ ಮಾಡಬೇಕು, ಯಾವ ರೀತಿ ಪ್ರತಿಭಟಿಸಬೇಕು, ಯಾವ ರೀತಿ ನಮ್ಮ ಹಕ್ಕಿಗಾಗಿ ಹೋರಾಡಬೇಕು, ಯಾವ ರೀತಿ ಸಮುದಾಯಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಸಮಾಲೋಚನೆ ಮಾಡಿ. ನೀವು ಹೆಂಗೆ ಸಭೆ ಕರೆದಿದ್ದೀರಿ ಸರ್? ಅಂದರೆ ಒಕ್ಕಲಿಗರೆಲ್ಲರೂ ಬನ್ನಿ ಅಂತನಾ, ಅಥವಾ ಇವ್ರು ಹೆಂಗೆ ಸ್ಪ್ಲಿಟ್ ಮಾಡಿದ್ದಾರೆ, ಬರೀ ಬಣಜಿಗರು ಬನ್ನಿ, ಕುಂಚಿಟಿಗರು ಬನ್ನಿ ಅಂತ ನೀವು ಒಡ್ಕೊಂಡು ಸಭೆ ಕರೀತಾ ಇದ್ದೀರಾ? ಇಲ್ಲ, ನಮ್ಮಲ್ಲಿ ಆ ಭೇದ ಭಾವ ಇಲ್ಲ, ಎಲ್ಲರೂ ಗೌಡ್ರು ಬನ್ನಿ ಅಂತ. ರಾಜ್ಯ ಒಕ್ಕಲಿಗರಲ್ಲಿ 115 ಉಪಜಾತಿಗಳಿವೆ. ಎಲ್ಲ ಉಪಜಾತಿಗಳಲ್ಲೂ ನಾವು ಬಿಟ್ಟು ಒಕ್ಕಲಿಗ ಅನ್ನೋ ಒಂದು ಏಕೈಕ ಪದದ ಕೆಳಗೆ ನಾವು ಕೆಲಸ ಮಾಡ್ತೀವಿ. ನೀವು ಒಗ್ಗಟ್ಟಾಗಿ ಹೋಗ್ತಾ ಇದ್ದೀರಿ, ಹಾಗಾದ್ರೆ ಸರ್ಕಾರ ಅದು ನೋಡಿಯೋ ಕೆಲಸ ಮಾಡ್ತಿದೆ ಅಂತ ಅನ್ಸುತ್ತೆ. ಅವ್ರಿಗೆ ನಮ್ಮನ್ನ ಒಟ್ಟು ನಾವು ಒಗ್ಗೂಡೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ಕಾಣ್ತದೆ. ಸರ್, ಈಗ ನನ್ನ ಪ್ರಶ್ನೆ, ನೀವು ಹೇಳಿದೆಲ್ಲ ಸರಿ, ಸಮುದಾಯದವರು ಇದರ ವಿರುದ್ಧವಾಗಿ ನಿಂತ್ಕೊಳ್ತಿದ್ದೀರಿ, ಬಟ್ ನಿಮ್ ಸಮುದಾಯದ ಜನಪ್ರತಿನಿಧಿಗಳು ಇದನ್ನ ಒಪ್ಕೊಳಕ್ ರೆಡಿ ಇದಾರಲ್ಲ? ಜನಪ್ರತಿನಿಧಿಗಳು ಒಪ್ಕೊಳ್ದೇ ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಜನಪ್ರತಿನಿಧಿಗಳಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ. ಏನ್ ತೀರ್ಮಾನ ಮಾಡ್ತೀರಿ? ಓಟ್ ಕೊಡುವ ಮೂಲಕ. ಏನಾಗ್ತದೆ, ಇವ್ರಿಗೆ ಗೆದ್ದು ಬರೋದು ಅಧಿಕಾರಕ್ಕೋಸ್ಕರ, ಅಲ್ಲಿ ಗೆದ್ರೆ ತಾನೇ ಅಧಿಕಾರ ಸಿಗೋದು, ಅಲ್ಲೇ ಗೆಲ್ಲಲ್ವಲ್ಲ. ಸಮುದಾಯವನ್ನು ಕೈ ಹಿಡಿಯಲಿಲ್ಲ ಅಂದ್ರೆ ಎಲ್ಲಿರ್ತಾರೆ ಅವರು? ನನ್ನ ಪ್ರಶ್ನೆ ಇನ್ನೊಂದು, ಹಿಂದೂ ಅನ್ನೋದು
ಒಂದು ರೀತಿ ಹೆಜ್ಜೆನ್ ರೀತಿ ದೊಡ್ಡ ಗೂಡು ಅದರಲ್ಲಿ ಸ್ಪ್ಲಿಟ್ ಮಾಡಿದ್ದೀರಾ ಏನು ಹಿಂದುಳಿದ ವರ್ಗದವರು ದಲಿತರು ಆಮೇಲೆ ಲಿಂಗಾಯತರು ಒಕ್ಕಲಿಗರು ಅಂತ ಇದ್ರಲ್ಲಿ ಸ್ಪ್ಲಿಟ್ ಮಾಡಿದಿರಿ ಇದು ಪರವಾಗಿಲ್ಲ ಆದರೆ ಅದರೊಳಗೂ ಲಿಂಗಾಯತರು ಹೊಡೆಯೋ ಕೆಲಸ ವೀರಶೈವ ಬೇರೆ ಪಂಚಮಸಾಲಿ ಬೇರೆ ಒಕ್ಕಲಿಗರಲ್ಲಿ ಅದೇನು ನೀವು ಅಷ್ಟು ಒಂದು 138 ಉಪಜಾತಿಗಳು ಅಂದರೆ ಅದರಲ್ಲಿ ಬೇರೆ ಹಿಂಗಾಗ್ಬಿಟ್ರೆ ಅದೊಂದಕ್ಕೊಂದು ನ್ಯಾಯ ಇದಕ್ಕೊಂದು ರೀತಿ ನ್ಯಾಯ ಯಾಕೆ ಅಂತ ಅನ್ಸ್ಲಿಲ್ವಾ ನಿಮಗೆ ಡೆಫಿನೆಟ್ ಆಗಿ ಅನಿಸ್ತದೆ ಈಗ ಜಾತಿ ಜನಾಂಗ ಎಲ್ಲವನ್ನ ಬಿಟ್ಟು ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಒತ್ತು ಕೊಟ್ಟು ಹಿಂದುಳಿದವ್ರನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ಪಟ್ಟರೆ ಅದಕ್ಕೆ ಎಲ್ಲರ ಒಂದು ಸಮ್ಮತಿ ಇರ್ತದೆ ಈ ರೀತಿ ಜಾತಿಗಳನ್ನ ಒಡೆದು ಉಪಜಾತಿಗಳನ್ನು ಮಾಡುವ ಅಗತ್ಯತೆ ಇಲ್ಲ ಇಂಥ ನವ ನಾಗರಿಕ ಸಮಾಜದಲ್ಲಿ ಜಾತಿಗೆ ಪ್ರಾಮುಖ್ಯತೆ ಕೊಡಬಾರದು ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಮುಸ್ಲಿಂ ಮುಖಂಡ ಉಮರ್ ಶರೀಫ್ ಅವರು ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಉಮರ್ ಶರೀಫ್ ಅವರೇ, ಗುಡ್ ಮಾರ್ನಿಂಗ್. ನಾನು ವಿದ್ಯಾ ಮಾತಾಡ್ತಿರೋದು, ಧ್ವನಿ ಕೇಳಿಸ್ತಾ ಇದೆಯಾ? ಗುಡ್ ಮಾರ್ನಿಂಗ್, ನಮಸ್ತೆ, ಸಲಾಂ. ಹೇಗಿದ್ದೀರಿ ವಿದ್ಯಾ? ನಾನು ಸೂಪರ್ ಸರ್, ನೀವ್ ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಈ ಸರ್ವೆನ ಒಪ್ಕೋತೀರಾ ನೀವು? ಮೊದಲನೇ ಪ್ರಶ್ನೆ ನಂದು. ಓಕೆ, ಮೊದಲನೇ ಪ್ರಶ್ನೆ, ಈ ಸರ್ವೆ ಬಂದು ಮಾಡಿರುವ ಸರ್ವೆ ಬಗ್ಗೆ ಅವ್ರು ಕೊಟ್ಟಿರುವ ಮಾಹಿತಿ ಏನಂದ್ರೆ ಸುಮಾರು 5,90,00,000 ಜನರನ್ನ ಅವರು ಸರ್ವೆ ಮಾಡಿದೀನಿ ಅಂತ ಹೇಳಿದ್ದಾರೆ. ಮತ್ತೆ ಅದರ ನಂತರ ವೈಜ್ಞಾನಿಕತೆ ಬಗ್ಗೆನೆ ನಾವು ಚರ್ಚೆ ಮಾಡಬೇಕಾಗಿದೆ, ಹೌ ಸೈಂಟಿಫಿಕಲಿ ಇಟ್ ಇಸ್ ಬಿನ್ ಡನ್ ಅಂತ. ಸೊ ಹಾಗಾಗಿ ಆಲ್ರೆಡಿ ಸರ್ವೆ ಬಗ್ಗೆ ಚರ್ಚೆ ಆಲ್ರೆಡಿ ಉದ್ಭವ ಆಗಿದೆ, ಅದು ಕೂಡ ನನ್ಗೆ ಅರಿವು ಇದೆ. ಬಟ್ ಯಾರೆಲ್ಲ ಬಂದು ಈ ಸರ್ವೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ತಾರೋ ಅದಕ್ಕೂ ಅವರು ಮಾಹಿತಿ ಇಲ್ಲ ಸರ್, ನಿಮ್ಮ ವಾಯ್ಸ್ ಕಟ್ ಆಗ್ತಿದೆ. ಪುನಃ ಪ್ರಯತ್ನ ಪಡ್ತೀವಿ, ಕಾಲ್ ತಗೊಳಕ್ ಪ್ರಯತ್ನ ಪಡ್ತೀವಿ ಸರ್. ಕಾಲ್ ಕನೆಕ್ಟ್ ಅಂದ್ರೆ ಸರಿಯಾಗಿ ಕೇಳಿಸ್ತಿಲ್ಲ ನಮ್ಗೆ. ಫೈನ್. ಈಗ ಈ ಸರ್ವೆ ಶುದ್ಧ ಸುಳ್ಳು, ನಮಗೆ ಬೇಡವೇ ಬೇಡ ಅಂತಿದ್ದೀರಿ ನೀವು? ಓಕೆ, ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದಾರಂತೆ ಉಮರ್ ಶರೀಫ್ ಅವರೇ. ಸರ್, ನನ್ನ ಧ್ವನಿ ನಿಮಗೆ ಎಕ್ಸಾಕ್ಟ್ ಆಗಿ ಕೇಳಿಸ್ತಾ ಇದೆಯಾ? ನಾನು ಚರ್ಚೆ ಶುರು ಮಾಡ್ಬೋದಾ? ನೀವು ಮತ್ತೊಮ್ಮೆ ಹೇಳೋದಾದ್ರೆ ಈ ಸರ್ವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಕೆಲವರು ಬಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರ ಪ್ರಕಾರ ಏನಂದ್ರೆ ಇದು ಸರ್ವೆ ಬಂದು ವೈಜ್ಞಾನಿಕವಾಗಿ ಸರಿಗಿಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ಹೇಳುವಾಗ ನಾವು ಅದನ್ನ ಪ್ರೂವ್ ಮಾಡಿ ಅಂತ ಹೇಳ್ಬೇಕಾಗಿದೆ. ಅದನ್ನ ಹೇಗೆ ನೀವು ವೈಜ್ಞಾನಿಕವಾಗಿ ಸರಿ ಇಲ್ಲ ಅಂತ ಹೇಳೋದಕ್ಕೂ ನೀವು ಪುರಾವೆಗಳನ್ನು ಕೊಡ್ಬೇಕಾಗಿದೆ. ಹೇಗೆ ಇದನ್ನ ವೈಜ್ಞಾನಿಕವಾಗಿ ಇದನ್ನ ಅಂದ್ರೆ ಉದ್ಭವ ಮಾಡಿದ್ರೋ ಅದನ್ನ ಅಂದ್ರೆ ತಗೊಂಡ್ ಬಂದಿದಾರೋ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡುವಾಗ ಅವರು ವೈಜ್ಞಾನಿಕ ತಂತ್ರವನ್ನು ಅವ್ರ ಮುಂದೆ ಇಡಬೇಕಾಗಿರುತ್ತೆ. ಸೊ ಹಾಗಾಗಿ ಎರಡು ಕಡೆನೂ ನಾವು ನೋಡ್ಬೇಕಾಗಿದೆ. ಸರ್ವೆ ಸರಿ ಇದೆ ಅಂತ ಹೇಳೋಕ್ಕೂ ನಮ್ಗೆ ಆಧಾರ ಬೇಕು, ಸರ್ವೆ ಸರಿ ಇಲ್ಲ ಅಂತ ಹೇಳೋಕ್ಕೂ ನಮ್ಗೆ ಆಧಾರ ಬೇಕಾಗಿದೆ. ಓಕೆ, ನಿಮ್ಮ ಸಮುದಾಯಕ್ಕೆ ಈಗ ಏನ್ ಅನಿಸ್ತಾ ಇದೆ ಈ ಸರ್ವೆ? ಫಸ್ಟ್ ವಿಚಾರ ನನ್ನ ಪ್ರಕಾರ ಏನಂದ್ರೆ, ನಾನು ನನ್ನ ಸಮುದಾಯದಲ್ಲಿ ನಾನು ಒಬ್ಬ ಭಾಗಿಯಾಗಿರುವಾಗ ಒಂದು ಮಾತನ್ನು ನಾನು ಹೇಳ್ತೀನಿ ನೋಡಿ. ನನಗೆ ಈ ರಿಸರ್ವೇಶನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇ ನನಗೆ ಇಷ್ಟ ಇಲ್ಲ. ಫಸ್ಟ್ ವಿಷಯ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಎಲ್ಲಾ ಹಕ್ಕು ತಲುಪಿಸ್ಬೇಕಂತ ಉದ್ದೇಶ ಇರೋನು ನಾನು ಈ ಪಂಗಡದವ್ರಿಗೆ ಇಷ್ಟು ರಿಸರ್ವೇಶನ್ ಕೊಡಿ, ಆ ಪಂಗಡದವ್ರಿಗೆ ಇಷ್ಟು ರಿಸರ್ವೇಶನ್ ಕೊಡಿ ಅಂತ ಹೇಳುವ ಆ ಚರ್ಚೆ ನನಗೆ ಹಿಡಿದೇ ಇರುವ ಚರ್ಚೆ. ನನ್ನ ಪ್ರಕಾರ ಅಂದ್ರೆ, ನೀವು ಕಾಲೇಜ್ಗೆ ಹೋಗುವಾಗ ಹೇಗೆ ನೀವು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗುವಾಗ ಬರೀ ರೋಲ್ ನಂಬರ್ ಕೊಡ್ತಿರೋ, ಅದೇ ರೀತಿ ಅಪ್ಲಿಕೇಶನ್ ತಗುವಾಗ ಕೂಡ ನೀವು ಬರೀ ರೋಲ್ ನಂಬರೇ ಕೊಡ್ಬೇಕಾಗಿರುತ್ತೆ. ನಿಮ್ಮ ಜಾತಿ, ನಿಮ್ಮ ಧರ್ಮ ಏನು ನೀವು ಹೇಳ್ಬೇಕಾಗಿ ಅವಶ್ಯಕತೆ ಇರಬಾರದು. ಅಂತಹ ಒಂದು ಪ್ರೋಗ್ರೆಸಿವ್ ದೇಶವಾಗಿ ನಾವು ಉಂಟು ಮಾಡಬೇಕಾಗಿಂತ ನನ್ನ ಆಶೆ ಇರೋದು. ಹಾಗಿದ್ರೂ ಕೂಡ, ಹಾಗೆ ಅಂತಹ ಮನುಷ್ಯನಾಗಿದ್ರೂ ಕೂಡ ಇವಾಗ ಎಲ್ಲ ರಿಸರ್ವೇಶನ್ ಕೊಡುವಾಗ ಮತ್ತೆ ನಮಗೂ ಏನಾದ್ರು ಕೊಡಿ ಅಂತ ಕೇಳುವ ಮನಸ್ಥಿತಿ ನಮಗೂ ಇದೆ. ಸೊ ಹಾಗಾಗಿ ಇಲ್ಲಿ ಏನಂದ್ರೆ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇದೆ. ಕಾನೂನು ಮೂಲಕ ಅಂದ್ರೆ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಕೂಡ ನಾನು ಅದನ್ನ ಸಮರ್ಥಿಸಿಕೊಳ್ತೇನೆ. SC ST ಗೆ ಆಗಿರೋ ಅನ್ಯಾಯಕ್ಕೋಸ್ಕರ ಅವ್ರಿಗೆ ಕೊಡಬೇಕಾದ ರಿಸರ್ವೇಶನ್ ಕೊಡ್ಲೇಬೇಕಂತ ಬೇಕಾಗಿರೋದು ನಮ್ಮ ಕಾನೂನಿನ ಉದ್ದೇಶ, ನಮ್ಮ ಸಂವಿಧಾನದ ಉದ್ದೇಶ ಅಲ್ಲ. ಉಮರ್ ಶರೀಫ್ ಸರ್, ನಾನು ಒಂದು ಮಾತು ಹೇಳ್ತೀನಿ. ನನ್ನೊಂದು ಒಂದು ಪ್ರಶ್ನೆ. ಹೌದು, ಮೀಸಲಾತಿಯ ಉದ್ದೇಶ ಹಿಂದುಳಿದಂಥವ್ರನ್ನ ಮುಂದಕ್ಕೆ ತಗೋಬಾರದು. ಅದು ಎಲ್ಲ ವಿಚಾರದಲ್ಲೂ, ಆರ್ಥಿಕವಾಗಿ ಆಗಿರ್ಲಿ, ಸಾಮಾಜಿಕವಾಗಿ ಆಗಿರ್ಲಿ, ಶೈಕ್ಷಣಿಕವಾಗಿ ಆಗಿರ್ಲಿ. ಬಟ್ ಅದೇ ಸಂವಿಧಾನದಲ್ಲಿ ಕಾಲಕ್ಕೆ ತಕ್ಕಂಗೆ ಬದಲಾಯಿಸಿ ಅಂತ ಕೂಡ ಇದೆ. ಕಾಲಕ್ಕೆ ತಕ್ಕಂಗೆ ಬದಲಾಗ್ತದೆ. ಏನು ತಗೊಳ್ಳೋರೆ ತಗೊಳ್ತಾ ಇದ್ದಾರೆ, ಇಲ್ದೆಲ್ಲ ಇದ್ದವ್ರು ಸುಮ್ಮನಿದ್ದಾರೆ ಅಂತ ಏನ್ ಸರ್?
ಟೆಕ್ನಿಕ್. ಹೌದು ಹೌದು ಹೌದು, ಅದು ಕೂಡ ನಾನು ಒಪ್ಪಿಗೆ ಕೊಡ್ತೀನಿ. ನೀವು ಹೇಳಿದ ಈ ಮಾತು ನೋಡಿ ಎಷ್ಟು ಕಾಲಕ್ಕೆ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲೇ ಕೇಳಿದ್ದಾರೆ, ಇನ್ನೂ ಎಷ್ಟು ಕಾಲಕ್ಕೆ ನಾವು ಈ ರಿಸರ್ವೇಶನ್ ಮಾಡಬೇಕು, ಎಷ್ಟು ಕಾಲಕ್ಕೆ ನಾವು ಇದನ್ನ ಕೊಡ್ತಾನೆ ಇರ್ಬೇಕಂತ ಆ ಒಂದು ಪ್ರಶ್ನೆ ಕೂಡ ಮಾಡಿದ್ದಾರೆ. ಸುಮಾರು 75 ಇಯರ್ಸ್ ಆಗಿದೆ, ಇನ್ನೂ ನಾವು ಏನು ಸ್ಕೂಲ್ಗಳು ರೆಡಿ ಆಗಿಲ್ಲ, ಇಲ್ಲ ಕಾಲೇಜ್ಗಳು ರೆಡಿ ಆಗಿಲ್ವಾ, ಇಲ್ಲ ನಮ್ಮ ಮನಸ್ಥಿತಿ ಸರಿಗಿಲ್ಲ ಅಂತ ನಾನು ಹೇಳ್ಕೊತೀನಿ. ಫಸ್ಟ್ ವಿಷಯ, ಯಾರೆಲ್ಲ ತಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸ್ತಿಲ್ಲವೋ ಅದು ಅವ್ರ ಮೇಲೆ ಇರುವ ಹೊಣೆಗಾರಿಕೆ. ಸರ್ಕಾರ, ಯಾವುದೇ ಸರ್ಕಾರ ಬಂದ್ರು ಅಲ್ಲಿ ಗವರ್ಮೆಂಟ್ ಸ್ಕೂಲ್ಗಳು ಅಂತೂ ಇದೆ, ಎಲ್ಲಾ ಕಡೆನೂ ಸ್ಕೂಲ್ಗಳು ಇದೆ, ಮಕ್ಕಳನ್ನ ಸ್ಕೂಲ್ಗಳಿಗೆ ಕಳಿಸ್ಬೇಕಾಗಿರೋ